ನಾವು ಹೋದ ಸಲಗೆ ಒಂದು ಮಾತು ಹೇಳ್ಬಿಡ್ತೀವಿ. ನಿನ್ನೆ ಕೂಡ 2 ಸಲ ಪ್ರಶ್ನೆ ಕೂಡ ಹಾಕಿದ್ಯಮ್ಮ ನೀನು. ಬ್ರಹ್ಮಸೃಷ್ಟಿ ಅಂತ ಒಂದು ಇದೆಯಲ್ವಾ, ಅದು ಏನೋ ನಡಿಬೇಕು, ನಡೆಯುತ್ತೆ, ಅದು ಪ್ರಕ್ರಿಯೆ. ಇಲ್ಲಿ ನಾವು ಎಡವ್ತಾ ಇರೋದು. ಬ್ರಹ್ಮ ಅಂತಕ್ಕಂಥದ್ದು ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಯಾವುದು ತಿಳ್ಕೊಂಡಾಗ ಇದನ್ನು ನಾವು ಹೇಳಂಗಿಲ್ಲ. ಬ್ರಹ್ಮ ಸೃಷ್ಟಿ ಅಂದ ತಕ್ಷಣ ಸೋಮಾರಿತನ ಬಂತು. ದೇವ್ರಿಗೆ ಗೊತ್ತಿಲ್ವಾ ಸೃಷ್ಟಿ ಮಾಡೋದನ್ನು ಏನೇನು ಕೊಡಬೇಕು, ಯಾವ್ಯಾವ ಟೈಮ್ಗೆ ಎಲ್ಲ ಬರೆದು ಕಳಿಸಿದ್ದಾರೆ. ಎಲ್ಲಿ ಬರೆದವರು ಅವ್ರನ್ನೇ ಕೇಳಬೇಕು, ಎಲ್ಲಿ ಬರೆದಿದೆ ಅಂತ ನಾವು ನೋಡೋಕ್ಕೆ, ಎಲ್ಲಿವರೆಗೂ ಆಗಿದೆ ಅಂತ ನಾವು ತಿಳ್ಕೋಬೇಕು. ಸೊ ಬ್ರಹ್ಮ ಸೃಷ್ಟಿ ಅನ್ನೋದೇ ಒಂದು ಸೋಮಾರಿತನದ ಪರಮಾವಧಿ. ಬ್ರಹ್ಮ ಅಂತಕ್ಕಂಥದ್ದು ಜ್ಞಾನ. ಯಾವುದಲ್ಲಕ್ಕೆ ಜ್ಞಾನವನ್ನು, ಈ ಬ್ರಹ್ಮಕ್ಕೆ ಉತ್ತರ ಯಾವುದು? ಬ್ರಾಹ್ಮಿ. ಬ್ರಹ್ಮ ಅಂತಕ್ಕಂಥ ಪದಕ್ಕೆ ಉತ್ತರ ಬ್ರಾಹ್ಮಿ. ಈ ಬ್ರಾಹ್ಮಿ ಯಾವುದು ಕೇಳ್ಬೋದಮ್ಮ? ಬ್ರಾಹ್ಮಿ ಅನ್ನೋದಕ್ಕೆ ಯಾವುದು ಕೇಳ್ಬೋದು ಅಂತ ವಿಚಾರಕ್ಕೆ ಬಂದರೆ, ಸೂರ್ಯೋದಯಕ್ಕೆ ಮುಂಚಿತವಾಗಿ ಬರತಕ್ಕಂಥ 1 ಗಂಟೆ 30 ನಿಮಿಷ ಮುಂಚಿತವಾಗಿರತಕ್ಕಂಥ ಸಮಯವೇ ಬ್ರಾಹ್ಮಿ. ಈಗ ಯಾರು ಆ ಸಮಯವನ್ನು ಬಳಸ್ತಾರೋ, ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದೆ, ದೇಹವನ್ನು ಶುದ್ಧಿ ಮಾಡಬೇಕು, ಮನಸ್ಸನ್ನು ಸಿದ್ಧಿ ಮಾಡಬೇಕು. ಅಮ್ಮ ಆ ಸಮಯದಲ್ಲಿ ಮಾತ್ರ ಆ ಟಾನಿಕ್ ಸಿಕ್ಕತ್ತಷ್ಟೆ. ಆ ಸಮಯದಲ್ಲಿ ದೇಹ ಮತ್ತು ಮನಸ್ಸನ್ನು ಶುದ್ಧಿ ಮಾಡುವ ಸಮಯ ಬ್ರಾಹ್ಮಿ. ಯಾರು ಬಳಸ್ತಾ ಇದ್ದಾರೆ? ಇಲ್ಲ, ಬಹುತೇಕ ಇಲ್ಲ. ನೈಟ್ ಶಿಫ್ಟ್ ಅವ್ರು ಮಾಡ್ತಿರ್ಬೋದು. ಅದು ಶಿಫ್ಟ್ ಮಾಡ್ತಾ ಇದ್ದಾರೆ, ಹೌದಲ್ವಾ? ಈಗ ನಾವು ಬ್ರಹ್ಮ ಸೃಷ್ಟಿ ಅಂತ ಅಂದ್ಕೊಂಡಿರ್ತಕ್ಕಂಥ ನಾವು ಬ್ರಾಹ್ಮಿಗೆ ಯಾಕೆ ನಾವು ಎಂಟ್ರಿ ಆಗೋಕ್ಕಾಗಿಲ್ಲ? ಇದು ಆಹಾರದ ಪ್ರಕ್ರಿಯೆಯಿಂದ ಎಷ್ಟೇ ಪ್ರಯತ್ನ ಪಟ್ಟರು ಮೇಲ್ಗಡೆ ಏಳಿಸ್ಬೇಕು, ಹೇಳಕ್ಕಾಗಲ್ಲ. ದೊಡ್ಡವರೇ ಹೇಳಕ್ಕಾಗಲ್ಲ, ಅನ್ಕೋತಾರೆ, ಅಲಾರಾಮ್ ಕೊಡ್ತಾರೆ, ಆಗಲ್ಲ. ಅದಕ್ಕೆ ಈ ರೀತಿಯಾದ ಅಭ್ಯಾಸಗಳು ಬ್ರಾಹ್ಮಿ ಅಂತಕ್ಕಂಥ ಒಂದು ಸತ್ಯಾಂಶವನ್ನು ನಾವು ಯಾಕೆ ಬೇಕಾಗತ್ತೆ ಅಲ್ಲಿ ಅಂತಕ್ಕಂಥ ವಿಚಾರ ಬಂದರೆ, ನಮ್ಮ ಜೀವನ ಅಂದರೆ ಏನು? ನಮ್ಮ ಪ್ರಶ್ನೆ, ಜೀವನ ಎಂದರೆ ಏನು? ಏನು ಹೇಳ್ಬೋದಾಗದೆ? ಜೀವನ ಎಂದರೆ ಏನು ಅಂದರೆ ಬದುಕೋದು, ಸಂಪಾದನೆ ಮಾಡೋದು ಅಂತನಾ ನಾವು ಅಂದ್ಕೊಳ್ಳೋದೇನು? ಜೀವನ ಎಂದರೇನು ಕ್ವಶನ್. ಇದಕ್ಕೆ ಉತ್ತರ ಶಾರೀರಿಕವಾದ ಚಿಂತನೆಯೇ ಜೀವನ. ಶಾರೀರಿಕವಾದ ಚಿಂತನೆಯೇ ಜೀವನವೇ ಹೊರತು ನಾವು ಅಂದ್ಕೊಂಡ್ರೂ ಜೀವನ ಅಲ್ಲ. ಯಾವುದದು? ಆತ್ಮ ಅನ್ನೋದಿದೆ, ಮನಸ್ಸು ಅನ್ನೋದೊಂದಿದೆ, ಇಂದ್ರಿಯ ಅನ್ನೋದೊಂದಿದೆ, ದೇಹ ಅನ್ನೋದೊಂದಿದೆ. ಈ 4 ಸೇರಿ ದೇಹವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಹ್ಮ. ಇಲ್ಲಿ ನಾವು ಆ ಪದ ಬಳಸಬೇಕು. ಎಲ್ಲಿ? ಬ್ರಹ್ಮ ಸೃಷ್ಟಿ ಅನ್ನೋದು ಇಲ್ಲಿ ಬಳಸಬೇಕು. ಈಗ ಬಳಸ್ಕೊಳ್ಳೋದು ನಾವು ತಾನೇ. ಬ್ರಹ್ಮ ಅದಕ್ಕೆ ರೆಡಿ ಮಾಡಿ ಕಳಿಸಿದ್ದಾರೆ, ಬಳಸ್ಕೊಳ್ದಿರೋ ತಪ್ಪು ಯಾರ್ದು? ಆದರೂ ಆ ಬ್ರಹ್ಮ ಸೃಷ್ಟಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಕಾಲ ಕಳೀತಾ ಇದ್ದೀವಲ್ಲ, ಇದಕ್ಕಿಂತ ದೊಡ್ಡ ಅಪಚಾರ ಇನ್ಯಾವುದಿರ್ಬೋದು? ಯೋಚನೆ ಮಾಡಿ. ಎಲ್ಲನೂ ದೇವರು ಹೋಲಿಸ್ಬಿಡೋದು, ನಾವೇನು ಮಾಡೋಂಗಿಲ್ಲ, ಹಿಂಗಾಗ್ಬಿಡ್ತದು. ಈ ರೀತಿಯಾಗಿರ್ತಕ್ಕಂಥ ಶಾರೀರಿಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಕ್ಕಂತಹ ವಿಚಾರ ಚಿಂತನೆ ಮಾಡುವುದಲ್ಲ. ಅದರಿಂದ ಹೊರಗೆ ಬರಬೇಕಾದ್ರೆ ನಮ್ಮ ಪ್ರಯತ್ನ ಏನು? ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ, ಈಗ ನಾನು ಏನು ಮಾಡಬೇಕು ಅಂತಕ್ಕಂಥದ್ದೇ ಬ್ರಹ್ಮಚಿಂತನೆ, ಬ್ರಹ್ಮಜ್ಞಾನ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.